ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಪಾಪು ಕೂಡ ಚೆನ್ನಾಗಿದ್ದಾಳೆ. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ವಲ್ಪ ರ್ಯಾಂಡಮಾಗಿ ವ್ಲಾಗ್ ಮಾಡ್ತೀನಿ. ಡೈಲಿ ವ್ಲಾಗ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಪು ಇರುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಏನು ಅಂದರೆ ಮಾಮೂಲಾಗಿ ಡೈಲಿ ರುಟೀನ್ ಸೇಮೇ ಇರುತ್ತೆ. ಬಟ್ ಇವತ್ತಿನ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಇವತ್ತು ಏನಪ್ಪ ಅಂದರೆ ಸ್ವಲ್ಪ ಪಾಪುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಹಾಸ್ಪಿಟಲಿಗೆ ಅಂದರೆ ಮಕ್ಕಳು ಡಾಕ್ಟರ್ ಅವ್ರಿಗೆ ತೋರಿಸ್ತೀನಲ್ಲ, ಸೊ ಅಲ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಫಸ್ಟಿಗೆ ನಾನು ತೋರಿಸಿದ್ದೆ, ಎಲ್ಲ ಚೆಕಪ್ ಮಾಡಿಸಿದ್ದೆ. ಬಟ್ ಇವಾಗ ಯಾಕೋ ಮೋಷನ್ ಮಾಡಬೇಕಾದ್ರೆ ಅಳ್ತಾ ಇದ್ಲು. ಮೇ ಬಿ ಹೊಟ್ಟೆ ನೋವು ಇದೇನೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹೋಗಿ ಬರ್ತೀನಿ. ಸೊ ಅಲ್ಲಿವರೆಗೂ ನೋಡಿ, ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ಲಾಗ್ ಮಾಡೋಕ್ಕಾಗಲ್ಲ. ಸೊ ಇಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ನಾನು ಮಾಮೂಲಾಗಿ ಎದ್ದೇಳೋದು ಬೆಳಗ್ಗೆ ಒಂದು 7:30 ಹಂಗೆ ಎದ್ದೇಳ್ತೀನಿ. ಸ್ವಲ್ಪ ಅದು ಲೇಟೇ ಆಗುತ್ತೆ, ಯಾಕೆ ಅಂದರೆ ನೈಟ್ ಸ್ವಲ್ಪ ಪಾಪು ಅಳ್ತಾಳಲ್ವ, ಸೊ ನಿದ್ದೆ ಇರೋಲ್ಲ. ಅದಕ್ಕೆ ಸ್ವಲ್ಪ ಬೆಳಗ್ಗೆ 7:30 ಹಂಗೆ 7:30 ಇಲ್ಲ 7:45 ಲಾಸ್ಟು ಎದ್ದೇಳ್ತೀನಿ. ಸೊ ಅವಾಗ ತಾನೇ ಎದ್ದು ನಾನು ಫ್ರೆಶ್ ಅಪ್ ಆಗಿ ನಾನು ಕೂತಿದ್ದೆ. ಸೊ ಅವಾಗ ಹೇಗೆ ಕಾಣಿಸಿದ್ದೀನಿ ಅಂತಂದೇಳಿ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತೆಗೆದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಅವಳಿಗೆ ಹಂಗೆ ಫ್ರೀ ಟೈಮ್ ಅಂತಂದೇಳಿ ಬಿಟ್ಟಿದ್ದೆ. ಹಾಗೆ ನಾನು ಡ್ರೆಸ್ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಕೂತಿದ್ದೆ ಅಂತ ಹೇಳಿ ಕೂತಿದ್ದೆ ನಾನು ಸೂರ್ಯನ ಬೆಳಕಿಗೆ. ಅಷ್ಟೊತ್ತಿಗೆ ಅಮ್ಮ ತಿಂಡಿ ಮಾಡಿದ್ರು ಅಂತಂದೇಳಿ ಮಯ್ಯುಗೆ ಆಲ್ರೆಡಿ ಅವ್ರ ಪಪ್ಪ ತಿನ್ನಿಸಿದ್ರು. ಇವಾಗ ಅಮ್ಮ ತಿನ್ನಬೇಕು ಅಂತಂದೇಳಿ ಕೂತಿದ್ರು. ಸೊ ಇಲ್ಲಿ ಮಯ್ಯುಗೆ ಅವ್ರ ಪಪ್ಪ ತಿನ್ನಿಸ್ತಾ ಇದ್ದಾರೆ. ಅವನಿಗಂತೂ ತಿನ್ನಿಸ್ಬೇಕಾದ್ರೆ ತುಂಬಾ ಸಾಹಸ ಮಾಡಬೇಕು. ಯಾವಾಗಲೂ ಅಷ್ಟೇ, ಅವನಿಗೆ ಫೋನ್ ಇರಬೇಕು, ಇಲ್ಲಾಂದರೆ ಟಿ ವಿ ಜಾಸ್ತಿ ನೋಡಲ್ಲ. ಬಟ್ ಫೋನಲ್ಲಿ ಅದೇ ಅನಿಮಲ್ಸ್ ಜಾಸ್ತಿ ನೋಡ್ತಾನೆ. ಮತ್ತು ಏನದು A4 ಆ್ಯಪಲ್ ಅದು ನೋಡ್ತಾನೆ. ಮತ್ತು ಏನೂ ಕೇಳಲ್ಲ ಅವನು. ನಾವು ಜಾಸ್ತಿ ಅನಿಮಲ್ಸೇ ತೋರಿಸ್ತೀವಿ. ಸ್ವಲ್ಪ ಅವನು ಐಡೆಂಟಿಫೈ ಮಾಡೋದು ತುಂಬ ಇವಾಗ ನಾಲೆಡ್ಜ್ ಬಂದಿದೆ ಅಲ್ವಾ, ಐಡೆಂಟಿಫೈ ಮಾಡೋದು. ಸೊ ಅದಕ್ಕೆ ಅನಿಮಲ್ಸ್ನ ನಾವು ತೋರಿಸ್ತೀವಿ. ಚೆನ್ನಾಗಿ ಐಡೆಂಟಿಫೈ ಮಾಡ್ತಾನೆ ಅವನು. ಅಟ್ಲೀಸ್ಟ್ ನಮ್ಮ ಅಪ್ಪಂಗೆ ಕೂಡ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದರು. ಅವರು ಕೂಡ ಟಿಫನ್ ಮಾಡ್ತಾಯಿದ್ದಾರೆ. ನಾನು ಪಾಪುನ ಎತ್ಕೊಂಡು ಕೂತಿದ್ದೆ. ಅವಳನ್ನ ಎತ್ಕೊಂಡು ಮತ್ತು ನಾವು 12 o'clock 12 ಗಂಟೆ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಪಾಪುಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಅಳ್ತಾ ಇದ್ಲು. ಸೊ ಅದಕ್ಕೆ ನಾನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಸೊ ಆದಷ್ಟು ಬೇಗನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಂದರೆ ಅವಳು ಮೋಷನ್ ಮಾಡಬೇಕಾದ್ರೆ ಸ್ವಲ್ಪ ಅಳ್ತಾ ಇದ್ಲು, ತುಂಬ ಪ್ರೆಷರ್ ಆಗ್ತಾಯಿದ್ಲು. ಸೊ ಅದಕ್ಕೆ ನಾನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಬೇಗನೆ ಕರ್ಕೊಂಡು ಹೋಗ್ಬಿಟ್ಟೆ. ನನಗೂ ಕೂಡ ನೋಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಅಳೋದು. ಸೊ ಅದಕ್ಕೆ ಬೇಗನೆ ಕರ್ಕೊಂಡು ಹೋಗ್ಬಿಟ್ಟೆ. ಆ್ಯಂಡ್ ಇವಾಗ ಹಾಸ್ಪಿಟ್ಲಿಂದ ಬಂದು ಅವಳನ್ನು ಸ್ವಲ್ಪ ಸಿರಪ್ ಹಾಕಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೆ. ಅವಳಿಗೆ ಈ ಥರ ಎತ್ಕೊಂಡ್ರೆ ಒಂಥರ ಏನೋ ಕಂಫರ್ಟೇಬಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವಳಿಗೆ. ಮತ್ತು ನಾನು ಮಲ್ಕೊಂಡ್ಮೇಲೆ ನನ್ನ ಎದೆ ಮೇಲೆ ಮಲ್ಕೊಳ್ಳೋಕ್ಕೆ ತುಂಬ ಇಷ್ಟ ಅವಳಿಗೆ. ಸೊ ಅದೇ ರೂಢಿ ಆಗಿಬಿಟ್ಟಿದೆ ಅವಳಿಗೆ. ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕಂಫರ್ಟಬಲಾಗಿ ಮಲ್ಕೊತಾಳೆ. ಅಂದರೆ ಇಲ್ಲಿ ನಮ್ಮ ಮಗು ಇದ್ದಾನಲ್ಲ, ತುಂಬಾ ಕಿಲಾಡಿ ಆಗಿಬಿಟ್ಟಿದ್ದಾನೆ. ಸೊ ನೀವೇ ನೋಡಿರಿ ಎಷ್ಟು ಕಿಲಾಡಿ ಅಂತ. ಪಾಪುನ ಎತ್ಕೊಂಡ್ರೆ ಅವಳಿಗೆ ಮುದ್ದು ಕೊಡಬೇಕು ಅಂತಂದೇಳಿ ಪದೇ ಪದೇ ಕೇಳ್ತಾ ಇರ್ತಾನೆ. ಅದು ಕೊಡಬೇಕಾದ್ರೆ ಕಣ್ಣ ಹತ್ರ ಕೈ ಹಾಕಿಬಿಡ್ತಾನೆ. ಸೊ ಅದಕ್ಕೆ ನಮಗೆ ಭಯ ಆಗುತ್ತೆ, ಕಣ್ಣಿಗೆ ಏನಾದರೂ ಬಟ್ಟು ಟಚ್ ಮಾಡ್ತಾನೇನೋ ಅಂತ. ನಾನು ಕೊಡೋದಿಲ್ಲ ಜಾಸ್ತಿ, ಬಟ್ ಅವನು ತುಂಬಾ ಇಷ್ಟಪಡ್ತಾನೆ. ಅವಳನ್ನು ಕೊಡ್ತೀನಿ, ಅಷ್ಟೇ, ಜಾಸ್ತಿ ಏನು ಕೊಡೋಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಏನು ಅಂತ ಅಂದರೆ ಡಾಕ್ಟ್ರು ಏನೂ ಇಲ್ಲ, ಅದೆಲ್ಲ ಕಾಮನ್ನು. ಅದು ಪಾಪುಗೆ ಗ್ಯಾಸ್ಟ್ರಿಕ್ ಥರ ಆಗುತ್ತಲ್ಲ, ಆ ಥರ ಆಗುತ್ತೆ. ಏನು ಈಗ ಸ್ಟಾರ್ಟಿಂಗಲ್ಲ, ಇನ್ನು 24 days ಇವತ್ತಿಗೆ ಅವಳಿಗೆ.
ಸೊ ಫಸ್ಟು ಹೋಗಿದ ತಕ್ಷಣ ವೇಟ್ ಚೆಕ್ ಮಾಡಿದ್ದು. ವೇಟ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಕೆಳಗಡೆ ಇದ್ದೆ, ಇನ್ನೂ ಹಾಸ್ಪಿಟಲಲ್ಲಿ ಮೇಲ್ಗಡೆ ಹೋಗಿದ್ದಿಲ್ಲ ನಾನು. ಅಮ್ಮ ಹೋಗಿ ವೇಟ್ ಚೆಕ್ ಮಾಡಿಸಿದ್ರಂತೆ. ಸೊ ಅಲ್ಲಿ ವೇಟ್ ಬಂದು 3.9 kg ಆಗಿದ್ದಾಳೆ. 3 kg 900 ಗ್ರಾಮ್ ಆಗಿದ್ದಾಳೆ. ಸೊ ತುಂಬ ಖುಷಿ ಆಯಿತು ನನಗೆ. ಬಟ್ ಅಲ್ಲಿ ಇರೋರೆಲ್ಲ ಎಷ್ಟು ದಿನ ಪಾಪು ಅಂತ ಕೇಳಿದ್ರಂತೆ. ಸೊ ಅಲ್ಲಿ 20 ಡೇಸ್ ಪಾಪು ಅಂತ ಹೇಳಿದ್ರಂತೆ ನಮ್ಮ ಮಮ್ಮಿ. ಸೊ ಹೌದಾ, ಇಷ್ಟು ದೊಡ್ಡವರಿದ್ದಾರ ಅಂತ ಅಂದ್ರಂತೆ. ಆ ಥರ ಅವಳಿಗೆ ದೃಷ್ಟಿ ಆಗುತ್ತೆ ಅಂತ. ಸೊ ನಾವು ಏನು ಜಾಸ್ತಿ ಅವಳದು ವೆಯ್ಟ್ ಎಲ್ಲ ಹೇಳೋಕ್ಕೆ ಹೋಗಲ್ಲ, ದೃಷ್ಟಿ ಆಗುತ್ತೆ ಅಂತ. ಬಟ್ ಇವತ್ತು ನಾನು ಲಾಸ್ಟ್ ಟೈಮ್ ಹೇಳಿರೋದ್ರಿಂದ ಸೊ ಈ ಸರಿನೂ ಹೇಳೋಣ ಅಂತ ಹೇಳಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆನಲ್ಲ. ಸೊ ಕೆಲವೊಂದು ಟಿಪ್ಸ್ನ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಸ್ನಲ್ಲೆಲ್ಲ. ಸೊ ವೇಟ್ ಗೇನ್ ಆಗೋಕ್ಕೆ ಏನು ತಿನ್ನಬೇಕು, ಪ್ರೆಗ್ನೆನ್ಸಿ ಟಿಪ್ಸು, ಮತ್ತು ಪಾಪು ವೇಟ್ ಗೇನ್ ಆಗೋಕ್ಕೆ ಏನು ಮಾಡಬೇಕು. ಬಟ್ ನಾನು ಪ್ರೆಗ್ನೆನ್ಸಿನಲ್ಲಿ ಏನೇನು ಫಾಲೋ ಮಾಡಿದ್ನೋ ಅದನ್ನೆಲ್ಲ ಹೇಳ್ತೀನಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ. ಅಂದರೆ ಸ್ವಲ್ಪ ನಾನು ಫ್ರೀ ಆಗಬೇಕು, ಅವಾಗ ನಾನು ಹೇಳ್ತೀನಿ. ಆ್ಯಂಡ್ ಚೆನ್ನಾಗಿ ವ್ಯೂಸ್ ಆಗಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿದೆ ಇವಾಗ. ಸೊ ನಿಮಗೇನಾದರೂ ಇಷ್ಟ ಆಗಿದೆ, ಶೇರ್ ಮಾಡಬೇಕು ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ರಿಗೂ ಶೇರ್ ಮಾಡಿ, ಸರಿನಾ. ಏನೂ ಇಲ್ಲ ಆ್ಯಂಡ್ ಡಾಕ್ಟರ್ ಕೂಡ ಏನೂ ಇಲ್ಲ ಅಂತ ಹೇಳಿದರು. ಸೊ ನಾರ್ಮಲ್ ಆಗಿದ್ದಾಳೆ, ಸ್ಟ್ರಾಂಗ್ ಆಗಿದ್ದಾಳೆ, ಏನು ಟೆನ್ಷನ್ ತೊಗೋಬೇಡಿ ಅಂತ ಹೇಳಿ ಒಂದು ಕೋಲಿಕೇಡ್ ಅಂತ ಹೇಳಿ ಒಂದು ಸಿರಪ್ ಇಲ್ಲೇ ಇಟ್ಟಿದ್ದೆ, ಮತ್ತು ಒಳಗಡೆ ಹಾಕಿ ಇಟ್ಟೆ. ಸೊ ಕೋಲಿಕೇಡ್ ಅಂತಂದೇಳಿ ಸಿರಪ್ ಕೊಟ್ಟಿದ್ದಾರೆ, ಅದು ಒಂದೇ ಕೊಟ್ಟಿರೋದು. ಹೊಟ್ಟೆ ನೋವಿಗೆ ಅಂತ, ಮತ್ತು ಕಿರಿಕಿರಿ ಮಾಡ್ತಾರಲ್ಲ ಮಕ್ಕಳು, ಅಳ್ತಾರಲ್ಲ, ಸೊ ಅದಕ್ಕೆ ಹೊಟ್ಟೆ ನೋವಿಗೆ ಅಳೋದು ಮಕ್ಕಳು ಜಾಸ್ತಿ. ಅದೆಲ್ಲ ಕಾಮನ್ನೇ. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಮಕ್ಕಳಿಗೆ. ಇವಾಗ ಸ್ಟಾರ್ಟಿಂಗ್ ಹುಟ್ಟಿದಾಗೆ ಒಂದು 3 ಮಂತ್ಸ್ವರೆಗೂ ಹಂಗೆ. ನಮ್ಮ ಮೈಗೂ ಅದನ್ನು ಹಾಕಿದ್ವಿ ಕೋಲಿಕೇಡ್. ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಇತ್ತು, ಮೈಯೋದೇ ಇತ್ತು ಸಿರಪ್ಪು. ನಾನು ಹಾಕೋಣ ಅಂತಂದೇಳಿ ನನ್ನ ಮನಸ್ಸಲ್ಲಿ ಬಂದಿತ್ತು. ಬಟ್ ಯಾಕೆ ಬೇಕು, ಸಜೆಸ್ಟ್ ಮಾಡಿದರೆ ಅಷ್ಟೇ ತೊಗೋಬೇಕಲ್ವ. ಬಟ್ ಮೆಡಿಸಿನಲ್ಲೆಲ್ಲ ಆ ಥರ ವಿತೌಟ್ ಪರ್ಮಿಷನ್ ಹಾಕೋದು ಬೇಡ ಅಂತ ಹೇಳಿ, ಸೊ ನಾನು ಸರ್ಗೆ ಅಂದರೆ ಡಾಕ್ಟರ್ಗೆ ಕೇಳಿ ಹಾಕೋಣ ಅಂತ ಹೇಳಿ. ಸೊ ಅವ್ರು ಯಾವ್ದು ಬರೀತಾರೆ ಅಂತ ನೋಡೋಣ ಅಂದ್ಕೊಂಡೆ. ಬಟ್ ಅವರು ಕೂಡ ಅದೇ ಬರೆದ್ರು. ಮಯುಗೆ ಈಗ ಆಲ್ರೆಡಿ 1.5 ಮೇಲೆ ವರ್ಷ ಆಗಿದೆ. ಸೊ ಅವಾಗ ತೊಗೊಂಡಿದ್ದು ಬೇಡ ಅಂತ ಹೇಳಿ ಇವಾಗ ಮತ್ತೆ ಹೊಸದಾಗಿ ಸಿರಪ್ ಅದನ್ನೇ ತೊಗೊಂಡಿದ್ದೀನಿ. ಈಗ ಬೆಳಗ್ಗೆ ಮತ್ತು ನೈಟ್ ಹಾಕೋಕ್ಕೆ ಹೇಳಿದ್ದಾರೆ. ಈಗ ಬೆಳಗ್ಗೆ ಹಾಕಿದ್ದೀನಿ. ಸೊ ನೋಡೋಣ, ಏನಷ್ಟು ಹತ್ತಿಲ್ಲ, ಇವಾಗ ಮಲಗಿದ್ದಾಳೆ. ಸೊ ಆ್ಯಂಡ್ ನಮ್ಮ ಮಮ್ಮಿ, ನಮ್ಮ ಅಪ್ಪ, ನನ್ನ ಮಗ 3 ಜನ ಫಂಕ್ಷನ್ ಇದೆ ಅಂತೇಳಿ ಎಲ್ಲೋ ಇಲ್ಲೇ ಸರೌಂಡಿಂಗ್ಸ್, ಅಂದರೆ ನಮ್ಮ ಮಮ್ಮಿಯವ್ರ ಮನೆ ಪಕ್ಕ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋದರು. ನಾನು ಪಾಪು ಅಷ್ಟೇ ಇದ್ವಿ. ಈಗ ಇಲ್ಲೇ ಅಮ್ಮರ ಮನೆ ಪಕ್ಕನೇ ಇರೋದು. ಸೊ ಬರ್ತಾರೆ. ಈಗ ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ನನಗೆ ಇನ್ನೊಂದು, ಪಾಪುಗೆ ಏನಾದರೂ ಆಗಿಬಿಟ್ರೆ ಸ್ವಲ್ಪ ಟೆನ್ಷನ್ ಬೇಗ ತೊಗೋತೀನಿ ಅಂತ ತುಂಬಾ ಯೋಚನೆ ಮಾಡ್ತಾಯಿರ್ತೀನಿ. ಆದಷ್ಟು ಬೇಗನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಂದರೆ ನನ್ನ ಹತ್ರ ಇದ್ದಿದ್ದು ಸಿರಪ್ ಅದೆಲ್ಲ ಹಾಕ್ತೀನಿ. ಏನಾದರೂ ಶೀತ, ಕೆಮ್ಮು, ಜ್ವರ ಏನಾದರೂ ಸ್ವಲ್ಪ ಇದ್ದರೆ, ಅಕಸ್ಮಾತ್ ಏನಾದರೂ ಜಾಸ್ತಿ ಆದರೆ, ಮತ್ತು ಹೊಸದಾಗಿ ಏನಾದರೂ ಈ ಥರ ಹೊಟ್ಟೆ ನೋವು ಬಂದಿದ್ದಿಲ್ಲ ಅವಳಿಗೆ. ಸೊ ಅದಕ್ಕೆ ಫಸ್ಟ್ ಟೈಮ್ ಅಂತಂದೇಳಿ ನಾನು ಕರ್ಕೊಂಡು ಹೋಗಿದ್ದು. ಹೊಟ್ಟೆ ನೋವು ಬಂದರೆ ಮತ್ತು ಏನಾದರೂ ಇನ್ಫೆಕ್ಷನ್ಸು, ರಿಯಾಕ್ಷನ್ಸ್ ಏನಾದರೂ ಆದರೆ ಆದಷ್ಟು ಬೇಗನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಮತ್ತು ಮಕ್ಕಳು ಏನಾದರೂ ಮೋಷನ್ನು ಮತ್ತು ಸುಸ್ಸು ಏನಾದರೂ ಮಾಡಲಿಲ್ಲ ಅಂತ ಅಂದರೆ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಇವೆರಡೂ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಸೊ ಅದು ಏನಾದರೂ ಒಂದಿನ ಫುಲ್ ಡೇ ಏನಾದರೂ ಮಾಡಿಲ್ಲ, ಜಾಸ್ತಿ ಮಾಡ್ತಾಯಿಲ್ಲ ಅಂತಂದರೆ, ಜಾಸ್ತಿ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಮಕ್ಕಳು 1 ನಂಬರ್ 2 ನಂಬರ್ ಎರಡೂ ಮಾಡಬೇಕು. ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗನೆ ಹಾಸ್ಪಿಟಲಿಗೆ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗಿ. ಸೊ ಅದನ್ನು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಸರಿನಾ. ನಾನು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಮ ಇಷ್ಟ ಅದು, ಓಕೆ, ಫಾಲೋ ಮಾಡೋದು.